ಹೇಳುವ ಕೆಲಸ ನನ್ನದಾಗಿದೆ. ಈ ವಿದಾಯವನ್ನು ಕೇವಲ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸಬಹುದು ಅಥವಾ ಅದನ್ನು ತಾಸುಗಟ್ಟಲೆ ಸುತ್ತಿಗೆ ನಾವು ಎಳೆದುಕೊಂಡು ಹೋಗಬಹುದು. ನಾವು ಆ ರೀತಿಯನ್ನು ಮಾಡ್ತಾ ಇಲ್ಲ. ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿ ನಮಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುವುದರಲ್ಲಿ ಚಿಕ್ಕಮಗಳೂರಿನಲ್ಲಿ ಮೆಲುಕು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೆಸಿ ಮೆಲುಕು ಹಾಕುವಂತೆ ಮಾಡಿದ ಡಾಕ್ಟರ್ ವಿಜಯಕುಮಾರ್ ಮತ್ತು ಡಾಕ್ಟರ್ ಶುಭಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಸಮ್ಮೇಳನ ಎಲ್ಲಿ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಆವಾಗ ತಾವೆಲ್ಲರೂ ಮೊದಲು ರಾಯಚೂರಿಗೆ ಮಾಡ್ರಿ ಅಂತ ಹೇಳಿದರು. ರಾಯಚೂರಿನ ಅಮರೇಶು, ಅಲ್ಲಿಂದ ಹರ್ಷ ಅವರೆಲ್ಲರೂ ಎಲ್ಲ ಹಂಪಿ ಹೊಸಪೇಟೆಯಲ್ಲಿ ಮಾಡೋಣ, ಅದರ ಜವಾಬ್ದಾರಿಯನ್ನು ನಮ್ಮಿಬ್ಬರ ಮೇಲೆ ಕೊಟ್ಟರು. ಅದನ್ನು ನಾನು ಹೇಗೆ ಆಗುತ್ತದೆಯೋ ಎಂದು ಸ್ವಲ್ಪ ಅಳುಕಿನಿಂದಲೇ ನಾನು ಅವತ್ತು ಸ್ವೀಕರಿಸಿದೆ. ಯಶಸ್ವಿಗೊಳಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ 2 ವರ್ಷಗಳಿಗೊಮ್ಮೆ ನಾವು ಈ ಒಂದು ಕಾರ್ಯಕ್ರಮ ಮಹತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂತೇಳಿ ಅಂದಿನ ಒಂದು ಇದರಲ್ಲಿ ತೀರ್ಮಾನಿಸಿದ್ದೀವಿ. ಅದಕ್ಕೆ 2% ಪ್ರಕಾರ ನೋಡಿದ್ರೆ ಇದು 25 ಜನವರಿಯಲ್ಲೇ ಮಾಡಬೇಕಾಗ್ತಿತ್ತು. ಆದರೆ ಆ ಸಮಯದಲ್ಲಿ ನಾನು IMA ಕರ್ನಾಟಕ ಸ್ಟೇಟ್ ಬ್ರ್ಯಾಂಚಿನ ಪ್ರೆಸಿಡೆಂಟ್ ಆಗಿ ಸ್ವೀಕಾರ ಮಾಡೋದರಿಂದ ಆ ವೇಳೆಯಲ್ಲಿ ಈ ರೀತಿ ಸಮಯವನ್ನು ವ್ಯಯ ಮಾಡಲು ಆಗ್ತಿದ್ದಿಲ್ಲ. ಅದರ ಸಲುವಾಗಿ ಇದನ್ನು ಒಂದು 6 ತಿಂಗಳು ಮೊದಲೇ ಮಾಡೋಣ ಅಂಥೇಳಿ ತಮಗೆಲ್ಲರಿಗೂ ನಮ್ಮ ವಾಟ್ಸಪ್ ಮುಖಾಂತರ ವಾರದಲ್ಲಿ ನಡೆಸಲು ಒಪ್ಪಿಗೆ ಕೊಟ್ಟರೆ ತಮಗೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ತೀರ್ಮಾನ ತೆಗೆದುಕೊಂಡು ಮಾಡಬೇಕಾದಾಗ ನಾವು ಪೂರ್ವವಾಗಿ ಸಭೆಗಳನ್ನು ರಾಯಚೂರು ಮತ್ತು ಹೊಸಪೇಟೆಗಳಲ್ಲಿ ಒಂದು 3-4 ಸಲ ನಾವು ಕೂಡಿದ್ವಿ. ಹೋಗಿದಾಗ ಸ್ವಲ್ಪ ಲೇಟ್ ಆಯಿತು, ಆದರೆ ಲಾಸ್ಟ್ ವೈಕುಂಠ ನೋಡುವಂಥ ಒಂದು ಭಾಗ್ಯ ಎಲ್ಲರಿಗೂ ಸಿಕ್ಕಿತ್ತು. ಆನಂತರ ಇಂದು ವಿರೂಪಾಕ್ಷೇಶ್ವರ ದರ್ಶನಕ್ಕೆ ಸಾಧ್ಯ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟರು. ಅಲ್ಲಿ ಪೂಜೆಯನ್ನು ಮಾಡಿಸಿ. ಸೊ ಅವರಿಗೆ ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದ ತಿಳಿಸದಿದ್ದರೆ ತಪ್ಪಾಗುತ್ತದೆ ಅಂಥೇಳಿ ನನಗೆ ಅನಿಸ್ತಾ ಇದೆ. ಪ್ರತಿಯೊಂದು ಈ ಸಮ್ಮೇಳನದ ಪೂರ್ವಭಾವಿ ಸಭೆಗಳಲ್ಲಿ ತಾನೂ ಸಹ ಹಾಜರಾಗಿ ತನ್ನ ಸಲಹೆ ಸೂಚನೆಗಳನ್ನು ನೀಡೋದಲ್ಲದೆ ಕೆಲವು ತಾನೇ ತೀರ್ಮಾನ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸುವಲ್ಲಿ ಪೂರ್ಣ ಸಹಕಾರ ನೀಡಿದ ಅವಳಿಗೂ ಸಹ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಬಂದಂಥ ಡಾಕ್ಟರ್ CB ಪಾಟೀಲ್ರಿಗೂ ಮತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ತೀರ್ಮಾನ ತೆಗೆದುಕೊಂಡಾಗ ಮಲ್ಲಿಗೆ ಹೋಟೆಲಲ್ಲಿ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಕ್ಲಾಸ್ಮೇಟು ಮತ್ತು ಕ್ಲೋಸ್ ಫ್ರೆಂಡ್ ಅವನಿಗೆ ವಿಚಾರ ಮಾಡಿದಾಗ ನೀವೇನು ಚಿಂತೆ ಮಾಡಬೇಡ್ರಿ ಅಂಕಲ್, ಐ ವಿಲ್ ಟೇಕ್ ಕೇರ್ ಆಫ್ ಅಂತ ಹೇಳಿ ಇವೆಲ್ಲ ನೀವು ನೋಡಿದ್ದೀರೀಗ. ಇವತ್ತು ಸಹ ಒಳ್ಳೆಯ ಒಂದು ಈ ಕಾರ್ಯಕ್ರಮಕ್ಕೆ ಮೆರುಗು ತರುವಂತಹ ಹಾಗೆ ಊಟದಲ್ಲಿಯೂ ಪ್ಲಸ್ ಈ ಸಮಾರಂಭಕ್ಕೆ ಎಲ್ಲ ಕಳೆಯನ್ನು ತಂದುಕೊಟ್ಟಂತಹ ಸಂದೀಪರಿಗೂ ಈ ಹೋಟೆಲಿನ ಪ್ರತಿಯೊಂದು ಸಿಬ್ಬಂದಿಗೂ ಸಹ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಯಾಕಂದರೆ ತಾವು ಬರದಿದ್ದರೆ ಈ ಸಭೆಗೆ ಈ ಸಮ್ಮೇಳನಕ್ಕೆ ಕಳೆಯ ಬರುತ್ತಿದ್ದಲ್ಲ, ಅದಕ್ಕೆ ತಮಗೆಲ್ಲರಿಗೂ ನಾನು ನನ್ನ ಪರವಾಗಿ ನನ್ನ ಧರ್ಮಪತ್ನಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೀವು ಕೊನೆಯದಾಗಿ ಇಂದಿನ ಸಮಾರಂಭವನ್ನು ಈ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮದ ರೂವಾರಿಯಾದಂಥ ಶ್ರೀ ಅಭಿನಂದನ್ ಮತ್ತು ಅವರ ತಂಡಕ್ಕೂ ನನ್ನ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.